ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಮಿಥುನ್ ಮನೆಯವರು ರಾಘು ಮನೆಗೆ ಬಂದಿರ್ತಾರೆ. ಆಗ ದೊಡ್ಡಪ್ಪ, ಒಳ್ಳೇದೇ ಆಯ್ತು ನೀವು ಬಂದಿದ್ದು. ಯಾಕಂದ್ರೆ ಸಣ್ಣ ಪುಟ್ಟ ಮನಸ್ತಾಪಗಳು ನಮ್ಮ ಎರಡು ಕುಟುಂಬದ ಮಧ್ಯೆ ಬಂದಿರ್ಬೋದು, ಅದನ್ನೆಲ್ಲ ನಾವು ಸರಿ ಮಾಡಬೇಕು ಅಂತ ಹೇಳ್ತಾ ಇರುವಾಗ ಮಿಥುನ್ ತಾಯಿ, ಹೌದೌದು ನಾವೆಲ್ಲ ಸರಿ ಮಾಡ್ಬೇಕು, ಒಡವೆ ವಿಚಾರ ಬಿಟ್ಬಿಡಿ. ಅದೇನೋ ಕೇಳ್ಪಟ್ಟೆ ರಾಘುನ ಜಾನ್ಸಿ ಮನೆಯಿಂದ ಆಚೆ ಹಾಕ್ಬಿಟ್ಲಂತೆ. ಅಯ್ಯೋ ಕೇಳಿ ನಂಗಂತೂ ತುಂಬಾನೇ ಬೇಜಾರಾಗ್ಬಿಡ್ತು. ಹೋಗ್ಲಿ ಬಿಡಿ, ನಮ್ಮ ಹಣೆ ಬರದಲ್ಲಿ ಏನಿದೆ ಅದು ಮಾತ್ರ ನಡೆಯೋದು, ನಮ್ದಲ್ಲ ಅನ್ನೋದಕ್ಕೆ ನಾವು ಆಸೆ ಪಡಬಾರ್ದು ಅಂತ ಹೇಳೋಕೆ ಶುರು ಮಾಡ್ತಾಳೆ. ಹಾಗೆ ಎಲ್ರು ಮುಖ ಮುಖ ನೋಡ್ಕೊಂಡು ಇವಳೇನಪ್ಪ ಈ ತರ ಹೇಳ್ತಾ ಇದ್ದಾಳೆ, ಜಾನ್ಸಿ ಬೇರೆ ಬಂದಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಂಡ್ರೆ ಇವಳೇನು ಈ ತರ ಹೇಳ್ತಾ ಇದ್ದಾಳೆ ಅಂತ ಮನ್ಸಲ್ಲೇ ಮಾತಾಡ್ಕೋತಾ ಇರ್ತಾರೆ. ಆಗ ಅನಿತಾ, ಹೋಗ್ಲಿ ಬಿಡಿ, ಆ ಜಾನ್ಸಿ ಇಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೋತೀರಾ, ಅವಳೊಬ್ಳೇನಾ, ಅಲ್ಲ ಜೀವನದಲ್ಲಿ ಆಗಿದ್ದನ್ನೆಲ್ಲ ಮರ್ತ್ ಬಿಡ್ಬೇಕು, ಮುಂದೆ ನಡೆಯೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇರುವಾಗ ತಾರಾ ಹೇಳ್ತಾಳೆ, ಅಲ್ಲ ನಾವು ಇಲ್ಲಿಗೆ ಬಂದಿದ್ದ ವಿಷಯ ಏನು ಅಂದ್ರೆ ಒಡವೆ ಬಗ್ಗೆ ವಿಚಾರ ಆಮೇಲೆ ಇರ್ಲಿ, ಮೊದಲು ರಾಘವೇಂದ್ರನ ಮತ್ತು ಅನಿತನ ಮದ್ವೆನ ಮಾಡ್ಬಿಡೋಣ ಅಂತ ಯೋಚನೆ ಮಾಡಿದೀವಿ, ಇದಕ್ಕೆ ನೀವೇನಂತೀರಾ ಅಂತ ರಾಘು ಮನೆಯವ್ರನ್ನ ಕೇಳ್ತಾಳೆ. ಆಗ ಮಂಜುಳಾ, ಅದೇಗಾಗತ್ತೆ, ಜಾನ್ಸಿ ಅವನ ಜೀವನದಲ್ಲಿ ಬಂದ್ಮೇಲೆ ಇನ್ನೊಬ್ರಿಗೆ ಅವಕಾಶ ಇಲ್ಲ, ಇದ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ಅಂತ ಹೇಳಿದಾಗ ತಾರ, ಅಲ್ಲ ಯೋಚನೆ ಮಾಡಿ, ಅವರಿಬ್ಬರು ಮದುವೆ ಆಗ್ಬಿಟ್ರೆ ಒಡವೆ ವಿಚಾರನೇ ಬೇಡ, ಒಡವೆ ಕೊಟ್ಟಿಲ್ಲ ಅಂದ್ರು ನಾವು ಆರಾಮ್ ಸಂತೋಷವಾಗಿ ನಿಮ್ಮ ಮಗಳನ್ನ ನಮ್ಮ ಮನೆ ತುಂಬಿಸ್ಕೋತೀವಿ ಅಂತ ಹೇಳ್ತಾಳೆ. ಆಗ ಮಂಜುಳಾ, ಬೇಕಾಗಿಲ್ಲ, ನನ್ನ ಮಗಳ ಜೀವನಕ್ಕೋಸ್ಕರ ನಾನು ನನ್ನ ಮಗನ ಜೀವನನ ಬಲಿ ಕೊಡೋಕೆ ತಯಾರಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಮಾತಾಡೋದಾದ್ರೆ ಮಾತಾಡಿ, ಬಿಟ್ರೆ ರಾಘು ಮದುವೆ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬಿಡಿ, ಮಾತಾಡೋಕ್ಕೂ ಹೋಗ್ಬಿಡಿ ಅಂತ ಡೈರೆಕ್ಟ್ ಆಗಿ ಹೇಳಿಬಿಡ್ತಾಳೆ. ಆಗ ಅನಿತನ್ಗೆ ಸಿಟ್ಟು ಬಂದು, ಹೌದಾ ಹಾಗಿದ್ರೆ ಸರಿ, ಒಡವೆ ಕೊಟ್ಟ ಮೇಲೆನೆ ನಿಮ್ಮ ಮಗಳನ್ನ ನಾವು ನಮ್ಮನೆ ಕರ್ಕೊಂಡ್ ಬರ್ತೀವಿ, ಅಲ್ಲಿವರೆಗೂ ನಿಮ್ಮ ಮಗಳು ಇಲ್ಲೇ ಬಿದ್ದಿರ್ಲಿ ಅಂತ ಹೇಳಿದಾಗ ಹೊರಗಡೆಯಿಂದ ರಾಘು, ಒಡವೆ ಬಂದಾಯ್ತು, ಇನ್ನೇನು ತಲೆ ಕೆಡಿಸ್ಕೊಬೇಡಿ ಅಂತ ಜೋರಾಗಿ ಹೇಳ್ತಾನೆ. ಅದನ್ನು ನೋಡಿ ಎಲ್ರು ಶಾಕಿಂದ ಹೊರಗಡೆ ನೋಡ್ತಾರೆ. ಆಗ ಅಲ್ಲಿಗೆ ರಾಘು ಬಂದಿರ್ತಾನೆ. ರಾಘುನ ನೋಡಿ ಎಲ್ರು ಶಾಕ್ ಆಗ್ತಾರೆ. ಇದೇನಪ್ಪ ಇದು, ಒಡವೆಯನ್ನ ಎಲ್ಲಿಂದ ತಂದ ರಾಘು ಅಂತ ರಾಘು ಮನೆಯವರು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಆಗ ರಾಘು, ನೋಡ್ಕೊಳ್ಳಿ ಇದೇ ಒಡವೆನಾ ಅಂತ ಹೇಳಿದಾಗ, ಓ ಏನು ಮತ್ತೆ ನಕಲಿ ಒಡವೆ ಕೊಟ್ಟು ಯಾಮಾರಿಸ್ಬೇಕು ಅಂತ ಅನ್ಕೊಂಡಿದೀಯಾ ಅಂತ ಅನಿತಾ ಹೇಳ್ತಾಳೆ. ನಕಲಿ ಏನಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, 4ನೇ ಕ್ರಾಸ್ನಲ್ಲಿರೋ ನಾಗರಾಜಣ್ಣನ ಅಂಗಡಿಯಲ್ಲೇ ನಾನು ಇದನ್ನ ತಂದಿರೋದು ಅಂತ ಹೇಳಿದಾಗ ಅನಿತನಿಗೆ ಶಾಕ್ ಆಗುತ್ತೆ. ಓ ನಾನು ಸಿಕ್ಕಾಕೊಂಡ್ಬಿಟ್ನಾ ಅಂತ ಅನ್ಕೊಂಡು ಬೈದಲ್ಲೇ ನೋಡ್ತಾ ಇರ್ತಾಳೆ ಎಲ್ಲ ಒಡವೆನ. ಆಗ ಅನಿತಾ, ಹೋಗ್ಲಿ ಬಿಡು ರಾಘು, ಯಾಕೆ ತಲೆ ಕೆಡಿಸ್ಕೋತೀಯ, ಬಂಗಾರದ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು, ನನ್ನ ಬಗ್ಗೆನೂ ಯೋಚನೆ ಮಾಡು, ಈ ಉಂಗುರ ಹಾಕ್ದಾಗಿಂದ ನೀನು ನನ್ನ ಗಂಡನೇ ಅಂತ ನಾನು ಬದುಕ್ತಾ ಇದ್ದೀನಿ ಗೊತ್ತಾ, ನನ್ನ ಕೈ ಬಿಡೋಕೆ ಹೋಗ್ಬಿಡ, ಮತ್ತೆ ನಾವು ಮದುವೆ ಮಾಡ್ಕೊಂಡ್ಬಿಡೋಣ, ಆ ಜಾನ್ಸಿ ಯಾವತ್ತೂ ಬರೋದಿಲ್ಲ, ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ, ನಾನು ಇದೀನಲ್ಲ ಅಂತ ಹೇಳಿದಾಗ, ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ನಿನ್ನ ಮದುವೆ ಮಾಡ್ಕೊಂಡ್ರೆ ಮುಗೀತು ಕತೆ, ಅದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ, ನಿನಗೆ ಚೆನ್ನಾಗಿದ್ರೆ ಮಾತ್ರ ಬೇಕು, ಚೆನ್ನಾಗಿಲ್ಲ ಅಂದ್ರೆ ಬೇಡ ಅಲ್ಲ, ಅಂಥವಳನ್ನ ನಾನು ಯಾವತ್ತೂ ಮದುವೆ ಮಾಡ್ಕೊಳಕ್ಕೆ ಯೋಚನೆ ಸಹ ಮಾಡಲ್ಲ, ನನ್ನ ತಂಗಿನ ನಾನು ಹೇಗೆ ನಿಮ್ಮ ಮನೆಗೆ ಕಳಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿದಾಗ, ಅದು ಹೇಗೆ ನಿಮ್ಮ ತಂಗಿನ ನಮ್ಮ ಮನೆಗೆ ಕಳಿಸ್ತೀಯಾ, ನಾನು ನೋಡ್ತೀನಿ, ಅವರಿಬ್ರು ನನ್ನ ಕಣ್ಮುಂದೆ ಬದುಕೋಕೆ ಸಾಧ್ಯನೇ ಇಲ್ಲ, ಎಷ್ಟೊತ್ತಿದ್ರು ನಿಮ್ಮ ತಂಗಿ ನಿಮ್ಮ ಮನೇಲೆ ಬಿದ್ದಿರ್ಬೇಕು, ಅವಳು ನಮ್ಮ ಮನೆಗೆ ಬರೋಕೆ ಸಾಧ್ಯನೇ ಇಲ್ಲ ಅಂತ ಅಂತ ಹೇಳ್ತಾ ಇರುವಾಗ ಮಿಥುನ್ಗೆ ಸಿಟ್ಟು ಬಂದು, ನೀನು ಯಾರು ನನ್ನ ಹೆಂಡತಿನ ಮನೆಗೆ ಬರಬೇಡ ಅಂತ ಹೇಳೋಕೆ, ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತು, ನನಗೆ ನೀ ಬಂಗಾರದ ವಿಷಯ ಏನು ದೊಡ್ಡ ವಿಷಯ ಅಲ್ಲ, ಅವಳು ನನಗೆ ಬೇಕು ಅಷ್ಟೇ, ನಾವಿಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದೀವಿ ಅಂದಮೇಲೆ ಈ ಬಂಗಾರದ ವಿಷಯಕ್ಕೆ ನಾನು ಅವಳನ್ನ ಬಿಟ್ಕೊಡ್ಲಾ, ಸಾಧ್ಯನೇ ಇಲ್ಲ, ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನಿನ್ನ ಲೈಫ್ ನಿನಗೆ ಹೇಗೆ ಮುಖ್ಯನೋ ನನ್ನ ಲೈಫು ಹಾಗೆ ಮುಖ್ಯ, ಅಪ್ಪ ಇವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ, ಇವಳು ದೊಡ್ಡ ಮನೆ ಹಾಳಿ, ಇವಳು ಮನಸ್ಸು ಸರಿಗಿಲ್ಲ, ಇವಳು ಬುದ್ಧಿನೂ ಸರಿಗಿಲ್ಲ, ಇವಳು ಕೈಕಾಲು ಸರಿ ಹೋಯ್ತು ಹೊರತು ಇವಳು ಬುದ್ಧಿ ಮಾತ್ರ ಸೊಟ್ಟಿಗೆನೇ ಇದೆ, ಇವಳು ಯಾವತ್ತು ಬದಲಾಗಲ್ಲ, ಇವಳ ಬಗ್ಗೆ ಮಾತಾಡೋದನ್ನ ಬಿಟ್ಬಿಡಿ ಅಂತ ಮಿಥುನ್ ಹೇಳ್ತಾನೆ. ಆಗ ಅನಿತಾ, ಓ ಏನಣ್ಣ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದೀಯಾ, ನಾನು ನಿನ್ನ ತಂಗಿ, ಸ್ವಲ್ಪನಾದ್ರೂ ಯೋಚನೆ ಮಾಡು, ಅಲ್ಲ ನಿನ್ನ ಜೀವನಕ್ಕೋಸ್ಕರ ನನ್ನ ಜೀವನನ ನೀನು ಬೆಲೆ ಕೊಡ್ತೀಯಾ ಅಂತ ಹೇಳ್ತಾ ಇರುವಾಗ, ಇಲ್ಲಿ ನಿನ್ನ ಜೀವನ ಬಲಿ ಆಗ್ತಾ ಇಲ್ಲ, ನನ್ನ ಜೀವನ ಬಲಿ ಆಗ್ತಾ ಇದೆ, ಈ ಕೆಲಸನ ನಾನು ಮೊದಲೇ ಮಾಡ್ಬೇಕಿತ್ತಪ್ಪ, ಒಂದು ವೇಳೆ ನೀವು ಇದು ಒಪ್ಪಿಲ್ಲ ಅಂದ್ರೆ ನಾನು ನನ್ನ ಹೆಂಡತಿನ ಕರ್ಕೊಂಡು ಆಚೆ ಹೋಗ್ತೀನಿ ಅಷ್ಟೇ ಅಂತ ಮಿಥುನ್ ಹೇಳಿಬಿಡ್ತಾನೆ. ಆಗ ಮನೆಯವರೆಲ್ಲರೂ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಜಾನ್ಸಿ ಮನೆಗೆ ಎಂಟ್ರಿ ಕೊಡ್ತಾಳೆ, ತುಂಬಾನೇ ಸ್ಮಾರ್ಟ್ ಆಗಿ ರೆಡಿ ಆಗಿರ್ತಾಳೆ. ಆಗ ಅನಿತಾ, ನೀನೇನು ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡ್ಬಿಟ್ರೆ ನಮ್ಮ ಮನೆಯವರೆಲ್ಲ ಒಪ್ಕೋತಾರೆ ಅಂತ ಅನ್ಕೊಂಡಿದ್ಯಾ,
ನೀನೇನ್ ಮಾಡಿದ್ರು ನಿಮ್ ತಂಗಿನ ನಾನು ಬಿಡೋದೇ ಇಲ್ಲ. ಆ ಝಾನ್ಸಿ ಮಾತ್ರ ಈ ಮನೆಗೆ ಬರೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರುವಾಗ ಹೊರಗಡೆಯಿಂದ ಝಾನ್ಸಿ ಬಂದಾಯ್ತು ಕಣೆ, ನೀನೇನು ಮಾಡ್ಕೊಳಕ್ಕಾಗಲ್ಲ, ಝಾನ್ಸಿ ಮತ್ತೆ ರೀ ಎಂಟ್ರಿ ಕೊಡ್ತಾ ಇದ್ದಾಳೆ ಅಂತ ಹೊರಗಡೆ ಬಾಗಿಲಲ್ಲಿ ನಿಂತ್ಕೊಂಡು ಹೇಳ್ತಾಳೆ. ಝಾನ್ಸಿನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಇದೇನಪ್ಪ ಇದು, ಝಾನ್ಸಿಗೆ ಎಲ್ಲ ಮರ್ತೋದ್ಲು ಅಂತ ನಾವು ಅನ್ಕೊಂಡ್ರೆ ಎಲ್ಲ ನೆನ್ಪು ಬಂದ್ಬಿಡ್ತಾ. ಓ, ಎಲ್ಲ ಒಳ್ಳೇದಾಗ್ತಾ ಇದೆ ಅಂತ ಎಲ್ರು ಖುಷಿಯಿಂದ ಆಚೆ ನೋಡ್ತಾ ಇರ್ತಾರೆ. ಈ ಕಡೆ ತಾತ ಮನೇಲಿ ತುಂಬಾನೇ ಖುಷಿಯಿಂದ, ರಾಯ್ ನನಗಂತೂ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆಯಪ್ಪ. ಮನ್ಸಿನ ಭಾರ ಮೈ ಭಾರ ಎಲ್ಲ ಕಳೆದೋಗಿ ನಿರಾಳವಾಗಿದ್ದೀನಿ ನೋಡು. ಆ ತುಳಸಿಯಿಂದ ನಾನು ಏನೇನಾಗುತ್ತೋ ಅಂತ ತುಂಬಾನೇ ಭಯ ಪಟ್ಬಿಟ್ಟಿದೆ ಕಣೋ. ಆದ್ರೆ ಇವತ್ತು ನೋಡಿದೀಯಾ, ಎಲ್ಲ ಸರಿ ಹೋಯ್ತು. ನನ್ನ ಮೊಮ್ಮಗಳು ತನ್ನ ಗಂಡನ ಮನೆಗೆ ಹೋಗಿ ಚೆನ್ನಾಗಿರ್ತಾಳೆ ಅಂತ ನಂಬಿಕೆ ಬರ್ತಾ ಇದೆ. ಆ ರಾಘು ಅವ್ರ ಮನೆಯವರು ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕೊನೆಗೂ ನನ್ನ ಮೊಮ್ಮಗಳ ಜೀವನ ಸರಿ ಹೋಗ್ಬಿಡ್ತು ಅಂತ ತುಂಬಾನೇ ಖುಷಿಯಿಂದ ಇರ್ತಾನೆ. ಆಗ ರಾಯ್, ಹೌದು ಯಜಮಾನ್ರಿ, ಮೇಡಮ್ ಅವರು ಮೊದ್ಲು ಹೇಗಿದ್ರು ಇವಾಗ ಎಷ್ಟೊಂದು ಬದಲಾಗಿದಾರಲ್ವಾ, ಅವ್ರನ್ನ ಈ ತರ ನೋಡೋಕೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಕೊನೆಗೂ ಎಲ್ಲ ಸರಿ ಹೋಯ್ತಲ್ಲ ಅಂತ ರಾಯ್ ಹೇಳ್ತಾ ಇರ್ತಾನೆ. ಈ ಕಡೆ ಮನೇಲಿ ಝಾನ್ಸಿನ ನೋಡಿ ಎಲ್ರಿಗೂ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ರಾಘು ಮಾತ್ರ ತುಂಬಾನೇ ಖುಷಿಯಿಂದ, ಏನಿದು ಮೇಡಮ್ ಅವರು ಸರಿ ಹೋಗ್ಬಿಟ್ರಾ ಅಂತ ಹೇಳ್ತಾ ಇರುವಾಗ ದೊಡ್ಡಪ್ಪ ಹೇಳ್ತಾನೆ, ಏನಮ್ಮ ಅದು, ಏನು ಎಲ್ಲ ನೆನಪು ಬಂದ್ಬಿಡ್ತಾ ನಿನಗೆ ಅಂತ ಕೇಳಿದಾಗ, ಹೌದು ಮಾವ, ನನಗೆ ಎಲ್ಲ ನೆನಪಿದೆ. ಸುಮ್ಮನೆ ನಾನು ನಿನ್ನೆ ಒಂದಿನ ನಾಟಕ ಮಾಡಿದೆ. ಯಾಕಂದ್ರೆ ಕೆಲವೊಬ್ಬರು ಮುಖವಾಡನ ನಾನು ಕಳಿಸ್ಬೇಕಿತ್ತು. ಅದಕ್ಕೋಸ್ಕರ ಮನ್ಸಿಗೆ ಕಷ್ಟ ಆದ್ರೂ ನಾನು ಈ ತರ ಒಂದು ಉಪಾಯನ ಮಾಡಿದ್ದೆ ಅಷ್ಟೇ ಅಂತ ಹೇಳ್ತಾ ಎಲ್ರನ್ನು ನೋಡಿ, ಹಾಯ್ ಎಲ್ರು ಇಲ್ಲೇ ಇದ್ದೀರಾ? ಓ ಅನಿತಾ, ನೀನ್ ಬೇರೆ ಇಲ್ಲೇ ಇದೀಯಾ? ನಿನಗ್ ಸ್ಪೆಷಲ್ ಆಗಿ ಹಾಯ್ ಅಂತ ಹೇಳಿದಾಗ, ಏಯ್ ಏನೇ ನೀನೇನೇ ಮಾಡ್ತಾ ಇದೀಯ ಅಲ್ಲಿ ಅಂತ ಅನಿತಾ ಝಾನ್ಸಿನ ಕೇಳ್ತಾಳೆ. ಅದಕ್ಕೆ ಝಾನ್ಸಿ, ಏನೇ ನನ್ನ ಕೇಳ್ತಾ ಇದೀಯಾ? ನಾನ್ ನಿನ್ನೆ ಕೇಳಬೇಕು, ಇದು ನನ್ನ ಮನೆ, ನಿಂದೇನೆ ಕೆಲಸ ಇಲ್ಲಿ, ನೀನೇನ ಮಾಡ್ತಾ ಇದೀಯಾ ಅಂತ ಜೋರಾಗಿ ಅನಿತನ್ನ ದಬಾಯಿಸ್ತಾಳೆ. ಆಗ ಮಂಜುಳಾ, ಏನಮ್ಮ ಝಾನ್ಸಿ ಹುಷಾರಾಗಿದೀಯಾ? ನೀನ್ ಎಲ್ಲಿ ಬರಲ್ಲೋ ಅಂತ ನಂಗಂತೂ ತುಂಬಾನೇ ಭಯ ಆಗ್ಬಿಟ್ಟಿತ್ತು. ಕೊನೆಗೂ ನೀನ್ ಬಂದಿಯಲ್ಲ, ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತಮ್ಮ, ಎಲ್ಲ ಸರಿ ಹೋಗುತ್ತೆ ಅಂತ ತುಂಬಾನೇ ಖುಷಿಯಿಂದ ಇರ್ತಾರೆ. ಆಗ ನಮ್ ರಾಘು ಮುಖದಲ್ಲಿ ನಗು ಖುಷಿನೋ ಖುಷಿ ಇರುತ್ತೆ. ಆಗ ಝಾನ್ಸಿ ಅನಿತನ ನೋಡಿ, ಅಲ್ಲ ನಾನು ಇಲ್ದೇ ಇರುವಾಗ ನನ್ನ ಗಂಡ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾನೆ ಅಂದ್ಮೇಲೆ ನಾನಿದ್ದಾಗ ಅವ್ನು ಎಷ್ಟು ಮಾತಾಡಬಾರ್ದು, ಅವ್ನು ಅಷ್ಟೊಂದು ಬೇಡ ಬೇಡ ಅಂದ್ರು ಮತ್ತೆ ಅವ್ನ ಜೀವನದಲ್ಲಿ ಬರೋಕೆ ನೋಡ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ ಅಂತ ಅನಿತನ್ನ ಬೈಯೋಕೆ ಶುರು ಮಾಡ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಸ್ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.